ಯೋಜನೆಗಳ ಬಗ್ಗೆ ತಮ್ಮ ಮುಂದೆ ವಿವರಿಸ್ಕೊಡ್ತಾರೆ. ಇಲ್ಲ ಸರ್, ಯಾರು ಇಲ್ಲ. ಈಗ ರೇಷ್ಮೆ ಇಲಾಖೆಯಿಂದ ಸರ್ ಹೇಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ಜನಪ್ರತಿನಿಧಿಗಳಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಇಷ್ಟೊತ್ತು 23-24ನೇ ಸಾಲಿನ ಜಮಾಬಂದಿ ಕಾರ್ಯಕ್ರಮದ ವಿಸ್ತೃತವಾದಂಥ ವರದಿಯನ್ನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಸೆಕ್ರೆಟರಿಯವರು ಮತ್ತು PDO ಅವರು ತಮ್ಮ ಮುಂದೆ ಎಲ್ಲ ವಿವರವಾಗಿ ವ್ಯಕ್ತಪಡಿಸವ್ರೆ. ಆ ಕಾರ್ಯಕ್ರಮದ ಜೊತೆಗೇ ನಾನು ನೋಡಲ್ ಅಧಿಕಾರಿಯಾಗಿ ಇರೋದ್ರ ಜೊತೆಗೆ ಇಲಾಖೆಯ ಅಧಿಕಾರಿಯೂ ಆಗಿರೋದ್ರಿಂದ ನಮ್ಮ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ರೇಷ್ಮೆ ಇಲಾಖೆ ರೈತ ಸ್ನೇಹಿಯಾದಂಥ ಇಲಾಖೆ ಆಗಿದ್ದು, ಇಲ್ಲೂ ಕೂಡ ರೈತರಿಗೆ ಅನುಕೂಲವಾಗುವಂಥ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ನೇರಳೆ ನಾಟಿಯಿಂದ ಹಿಡಿದು ನಾವು ಗೂಡನ್ನು ಬೆಳೆಯೋ ತನಕನೂ ಕೂಡ ರೈತರಿಗೆ ಎಲ್ಲ ಹಂತಗಳಲ್ಲೂ ಕೂಡ ಪ್ರೋತ್ಸಾಹವನ್ನು ಮಾಡಲಿಕ್ಕೋಸ್ಕರ ಸರ್ಕಾರ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಹಿಪ್ಪನೇರಳೆ ನಾಟಿ ನರೇಗಾ ಕಾರ್ಯಕ್ರಮದಡಿ ನೀವು 1 ಎಕರೆ ಹಿಪ್ಪನೇರಳೆ ನಾಟಿಯನ್ನು ಇದೇ ಗ್ರಾಮ ಸಭೆಯಲ್ಲಿ ಸೇರಿಸ್ಕೊಂಡು ಹಿಪ್ಪನೇರಳೆ ನಾಟಿ ಮಾಡ್ತೀವಿ ಅಂತ ಹೇಳಿದ್ರೆ 24-25ನೇ ಸಾಲಿಗೆ ಹೊಸದಾಗಿ ಸಾಹೇಬ್ರ ಕಡೆಯಿಂದ ನಾವು ಅಡಿಷನಲ್ ಆಗಿ ಕ್ರಿಯಾ ಯೋಜನೆಯನ್ನು ಸಲ್ಲಿಸ್ಕೊಂಡು ಅಪ್ರೂವಲ್ ತಗೋತೀವಿ. ಸುಮಾರು 1 ಎಕರೆ ಹಿಪ್ಪನೇರಳೆ ನಾಟಿ ಮಾಡೋದ್ರಿಂದ ನಿಮಗೆ ಒಂದು 35,000 ತನಕನೂ ಕೂಡ 1 ಎಕರೆಗೆ ಲೇಬರ್ ಸಿಗುತ್ತೆ. ಜೊತೆಗೆ ಅದೇ ಹಿಪ್ಪನೇರಳೆ ನಾಟಿಗೆ 1 ಎಕರೆಗೆ ನೀವು ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡ್ರೆ ಸುಮಾರು ಅದು ಕೂಡ 35,000-40,000 ತನಕ ಕೂಡ ಸಹಾಯಧನವನ್ನು ನೀಡ್ತೀವಿ. 1 ಎಕರೆ ಹಿಪ್ಪನೇರಳೆ ತೋಟವನ್ನು ಹೊಂದಿದ್ದು ಸುಮಾರು 20 ಅಡಿ ಒಳ ಅಳತೆ ಮತ್ತು 30 ಅಡಿ ಉದ್ದ ಇರ್ತಕ್ಕಂಥ ಪ್ರತ್ಯೇಕವಾದಂಥ ಹುಳು ಸಾಕಾಣಿಕೆ ಮನೆಯನ್ನು ನಿರ್ಮಾಣ ಮಾಡ್ಕೊಂಡ್ರೆ ಅದೇ ತೋಟದಲ್ಲೇ ಸುಮಾರು ಸಾಮಾನ್ಯ ವರ್ಗದ ರೈತರಿಗಾದರೆ 2,62,000 ತನಕನೂ ಕೂಡ ಸಹಾಯಧನವನ್ನು ಕೊಡ್ತಾರೆ. ಅದೇ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ರೈತರು ಏನಾರು ಆಗಿದ್ದರೆ ಅವ್ರಿಗೆ ಸುಮಾರು 3 ಲಕ್ಷ ರೂಪಾಯಿ ತನಕನೂ ಕೂಡ 2,97,250 ರೂಪಾಯಿ ತನಕನೂ ಕೂಡ ಸಹಾಯಧನವನ್ನು ಕೊಡ್ತೇವೆ. ಅದೇ 1.5 ಎಕರೆ ಹಿಪ್ಪನೇರಳೆ ತೋಟನ ಹೊಂದಿದ್ದು ಸುಮಾರು 20 ಅಡಿ ಅಗಲ 50 ಅಡಿ ಉದ್ದ ಅಂದರೆ 1,000 ಚದರ ಅಡಿಯಷ್ಟು ಪ್ರತ್ಯೇಕ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ನಿರ್ಮಾಣವನ್ನು ಮಾಡ್ಕೊಂಡ್ರೆ ಸಾಮಾನ್ಯ ವರ್ಗದ ರೈತರಿಗಾದರೆ 3,37,500 ರೂಪಾಯಿ ತನಕನೂ ಕೂಡ ಸಹಾಯಧನವನ್ನು ನೀಡ್ತವೆ. ಎತ್ತರ ಸುಮಾರು 12.5 ಅಡಿ ಎತ್ತರ ಇರಬೇಕಾಗ್ತದೆ. ಶೀಟಾರು ಹಾಕೋಬೋದು, ಎಂಚಾರು ಹಾಕೋಬೋದು, ಅಥವಾ ಅನುಕೂಲ ಅವರು 10 ಅಡಿ ಮೇಲೆ RCC ಬೇಕಾದರೂ ಹಾಕೋಬೋದು. ನಮ್ಮ ಇಲಾಖೆಯ ಮಾರ್ಗಸೂಚಿ ಏನಿರುತ್ತೆ ಆ ಥರ ಪ್ರತಿ 10 ಅಡಿಗೆ ಕಿಡಿಗಳನ್ನ ಇಟ್ಕೊಂಡು ಮತ್ತು ಮೇಲೆ ಮತ್ತು ಕೆಳಗಡೆ 1.5/2 ವೆಂಟಿಲೇಟರ್ಸ್ಗಳನ್ನ ಇಟ್ಕೊಂಡು ಗಾಳಿ ಸರಾಗವಾಗಿ ಸಂಚಾರ ಆಗಂಗೆ ಇರಬೇಕು. ಯಾಕೆಂದರೆ ಸುಮಾರು 100 ಮೊಟ್ಟೆ ಹುಳ ಅಂದರೆ ಕನಿಷ್ಠ 55,000-60,000 ಹುಳುಗಳಿರ್ತವೆ. ಲೈವ್ ಮೆಟೀರಿಯಲ್ ನಮ್ಮ ಥರನೇ ತಾನೇ. ಈಗ ನಾವೆಲ್ಲ ಒತ್ತಾಗಿ ಕೂತ್ಬಿಟ್ರೆ ಸೆಕೆಗೆ ಉಸಿರಾಡೋಕ್ಕಾಗುತ್ತಾ? ಹಾಗಾಗಿ ಗಾಳಿ ಸರಾಗವಾಗಿ ಸಂಚಾರ ಆಗಿ ಆಚೆಗೆ ಹೋಗಂಗೆ ಇರಬೇಕು. ಆ ಥರ ಹುಳು ಸಾಕಾಣಿಕೆ ಮನೆಯನ್ನು ನಿರ್ಮಾಣ ಮಾಡ್ಕೊಂಡ್ರೆ 1.5 ಎಕರೆ ಹಿಪ್ಪನೇರಳೆ ತೋಟನ ಇಟ್ಕೊಂಡು ಸುಮಾರು ಸಾಮಾನ್ಯ ವರ್ಗದ ರೈತರಿಗೆ 3,37,500 ಕೊಡ್ತೀವಿ. SC ST ಅಂದರೆ 4,05,000 ರೂಪಾಯಿ ತನಕ ಸಹಾಯಧನ ಕೊಡೋದು. ಇದು ಸಾಲ ಏನಲ್ಲ. ಅಂದರೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಇಲಾಖೆಯ ಮಾರ್ಗಸೂಚಿ ಪ್ರಕಾರ ನಿರ್ಮಾಣ ಮಾಡ್ಕೊಂಡು ಕಂಪ್ಲೀಟ್ ಆದ ನಂತರ ನಾವು ನನ್ನ ನಂತರ ಮೇಲೊಬ್ಬರು ಉಪನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರು ನಾವು ಜಂಟಿಯಾಗಿ ಇನ್ಸ್ಪೆಕ್ಷನನ್ನು ಮಾಡಿದ ನಂತರ ಸರಿಯಾಗಿದೆ ಎಲ್ಲ ರೀತಿ ಸರಿಯಾಗಿ ನಿರ್ಮಾಣ ಮಾಡೋರೆ ಅಂತ ಕಂಡು ಬಂದಮೇಲೆ ನೇರವಾಗಿ ರೈತನಿಗೆ ಅವನ ಅಕೌಂಟ್ಗೆ ನೇರವಾಗಿ ದುಡ್ಡು ಸಂದಾಯ ಆಗುತ್ತೆ. ನಮ್ಮಲ್ಲಿ ಮುಂಚೆ ಯಾವುದೇ ಸ್ಟೇಜ್ ಬೈ ಸ್ಟೇಜ್ ಯಾವುದೇ ದುಡ್ಡನ್ನು ಕೊಡೋಲ್ಲ. ಮೊದಲು ಬಂಡವಾಳವನ್ನು ಇನ್ವೆಸ್ಟ್ ಮಾಡಬೇಕು. ಬೇಕಾದ್ರೆ ಶಿಫಾರಸು ಮಾಡ್ತೀವಿ. ಯಾವುದೇ ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನಾದರೂ ಸಾಲ ತಗೋತೀವಿ ಅಂತ ಹೇಳಿದ್ರೆ ನಮ್ಮ ಮುಖಾಂತರ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ನೀವು ಹೊರಗಡೆ ಮಾಡಿಸ್ಕೊಂಡು ನಾವು ಶಿಫಾರಸು ಮಾಡಿದ್ರೆ ಅಲ್ಲಿ ನಿಮ್ಮ ವಹಿವಾಟನ್ನು ನೋಡ್ಕೊಂಡು ಎಷ್ಟು ಬೇಕಾದ್ರೂ ಸಾಲ ಕೊಡ್ತಾರೆ. ನಾವು ಅವರಿಗೆ ಬರೆದು ಕೊಟ್ಟಿರ್ತೀವಿ ಏನಂತ ಇವ್ರಿಗೆ ಏನು ಸಹಾಯಧನ ಬರುತ್ತೋ ಅದನ್ನು ತಮ್ಮ ಬ್ಯಾಂಕಿಗೆ ನಾವು ಜಮಾ ಮಾಡ್ತೀವಿ. ಮತ್ತು ಹಿಪ್ಪನೇರಳೆ ನರ್ಸರಿಯನ್ನು ಮಾಡ್ಕೊಂಡು ನರೇಗಾ ಕಾರ್ಯಕ್ರಮದಲ್ಲಿ ಅಲ್ಲೂ ಕೂಡ ನಿಮಗೆ ಲೇಬರು ಸುಮಾರು 1 ಲಕ್ಷದ ತನಕ ಸಿಗುತ್ತೆ. ಮರಗಡ್ಡಿಯನ್ನು ಮಾಡ್ಕೊಂಡ್ರೆ ಸುಮಾರು ಒಂದು 22,000-23,000 ತನಕ 1 ಎಕರೆಗೆ ಸಿಗುತ್ತೆ. ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದಡಿ ಕೂಡ ಹಿಪ್ಪನೇರಳೆ ನಾಟಿ ಕೊಡ್ತೀವಿ. ಅಂದರೆ ಅದು ಸೀಮಿತವಾದಂಥ ಅನುದಾನ ನೋಡ್ಕೊಂಡು ಎಷ್ಟು ಜನಕ್ಕೆ ನರೇಗಾದಲ್ಲಿ ಅವಕಾಶ ಇರೋದಿಲ್ವ, APL ಕಾರ್ಡ್ ಇರ್ತಾರೆ, ಅವ್ರು ನರೇಗಾ ಕಾರ್ಯಕ್ರಮಕ್ಕೆ ಬರೋದಿಲ್ಲ, ಮತ್ತು ಸಿಟಿನಲ್ಲಿ ಇರ್ತಾರೆ, ಇಲ್ಲಿ ಜಮೀನು ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಅಂಥವ್ರಿಗೆ ಸುಮಾರು 1 ಎಕರೆಗೆ ನಾವು ಅದು ಅಳತೆಯನ್ನು ನೋಡಿ ಎಷ್ಟು ಸಸಿಗಳಿರ್ತವೆ ಒಂದು ಸಸಿಗೆ ಸುಮಾರು 8 ರೂಪಾಯಿ 26 ಪೈಸೆಗೆ ಲೆಕ್ಕ ಹಾಕಿದ್ದು ಗುಳಿನ ಎಷ್ಟು ಹಣ ಬರುತ್ತೋ ಅಷ್ಟು ಸಹಾಯಧನವನ್ನು ನೀಡ್ತೀವಿ. ಜೊತೆಗೆ 100 ಮೊಟ್ಟೆ ಹುಳು ಚಾಕಿ ಸಾಕಾಣಿಕೆ ಮಾಡೋದಕ್ಕೆ ರೈತ ಏನು ತಂದಿರ್ತಾನೋ ಅದಕ್ಕೂ ಕೂಡ ನಾವು 1,000 ರೂಪಾಯಿನ ಮೀಟಿಂಗ್ ಸ್ಲಿಪ್ಪನ್ನು ಇಟ್ಕೊಂಡಿದ್ರೆ ಅವನು ನಮ್ಮ ಗೂಡಿನ ಮಾರುಕಟ್ಟೆನಲ್ಲೇ ಮಾರಾಟ ಮಾಡಿದ್ರು. ಸೊ ಈ ಎಲ್ಲ ಅನುಕೂಲಗಳನ್ನು ಇಲ್ಲೆಲ್ಲ ಹೆಚ್ಚಿನ ಭಾಗ ರೈತರು ಇರೋದ್ರಿಂದ ನಮ್ಮ ರೇಷ್ಮೆನೂ ಕೂಡ ಬೆಳೀರಿ. ಅದು ಕೂಡ ಸುಸ್ಥಿರ ಕೃಷಿಗಳಲ್ಲಿ ಎಲ್ಲ ಕೃಷಿಗಳ ಜೊತೆಗೆ ಅದು ಒಂದು ಇರಲಿ.
ಒಂದು 3-4 ಎಕರೆ ಇದ್ದರೆ 1 ಎಕರೆ ರೇಷ್ಮೆನ ಮಾಡಿ ಅಂತ ಹೇಳಿ ತಾವು ಇಲ್ಲಿ ನನಗೆ ಭಾಗವಹಿಸಿ ನಮ್ಮ ಇಲಾಖಾ ಕಾರ್ಯಕ್ರಮಗಳನ್ನು ಹಂಚ್ಕೊಳ್ಳಿಕ್ಕೆ ಮತ್ತು ಇಲ್ಲಿ ನೋಡಲ್ ಅಧಿಕಾರಿಯಾಗಿ ಜಮಾಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ. ಇವ್ರದ್ದೆಲ್ಲ ಮುಗಿದ್ಮೇಲೆ ನೋಡಿ, ಈಗ